ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರಲ್ಲಿರುವಂಥ ಫೇಮಸ್ ಹಿಲ್ ಬಂದುಬಿಟ್ಟು ಮುಳ್ಳಯ್ಯನಗಿರಿ ಪೀಕು. ಇದು ಕರ್ನಾಟಕದಲ್ಲಿರುವಂಥ ಹೈಯೆಸ್ಟ್ ಪೀಕ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಯಾವ ಥರ ಇದೆ ಮುಳ್ಳಯ್ಯನಗಿರಿ ಪೀಕ್ ಅಂತ ನೋಡೋಣ. ಆನ್ ದ ವೇ ಹೋಗ್ತಾ ಹಾಗೆ ಇಲ್ಲಿರುವಂಥ ಸೀನರೀಸ್ನೆಲ್ಲ ಎಂಜಾಯ್ ಮಾಡ್ತಾ ಹೋಗ್ಬೋದು. ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಏನಾದರೂ ಹೋದರೆ ಅಲ್ಲಿ ಸನ್ರೈಸ್ ನೋಡೋದಕ್ಕೊಂದು ಸಖತ್ತಾಗಿರುತ್ತೆ. ಮುಳ್ಳಯ್ಯನಗಿರಿ ಬೆಟ್ಟ ಬಂದು ಚಿಕ್ಕಮಂಗ್ಳೂರು ಮೇನ್ ಸಿಟಿಯಿಂದ 33 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಈ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗಬೇಕಂದ್ರೆ ಯಾವುದೇ ರೀತಿ ಬಸ್ ಫೆಸಿಲಿಟೀಸು ಇರೋದಿಲ್ಲ. ಸೊ ನೀವಿಲ್ಲಿ ಏನೋ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲಿ ಹೋಗ್ಬೋದು, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಇಲ್ಲಿ ರೆಂಟೆಡ್ ಬೈಕ್ಸು ಸಿಗುತ್ತೆ, ಹಾಗೆ ಜೀಪ್ ಸಫಾರಿ ಕೂಡ ಇದೆ. ಸೊ ನೀವು ಇದನ್ನು ಕೂಡ ಯೂಸ್ ಮಾಡಿಕೊಂಡು ಮುಳ್ಳಯ್ಯನಗಿರಿ ಪೀಕ್ಗೆ ಹೋಗ್ಬೋದು. ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಆನ್ ದ ವೇಯಲ್ಲಿ ಒಂದು ಕೈಮರ ಚೆಕ್ ಪೋಸ್ಟ್ ಅಂತ ಹೇಳಿ ಸಿಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು 2 ವೀಲರ್ಗೆ 20 ರುಪೀಸ್, ಹಾಗೆ ಕಾರ್ಗೆ ಬಂದುಬಿಟ್ಟು 50 ರುಪೀಸ್ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ. ಸೊ ಇದ್ರ ಟೈಮಿಂಗ್ ಬಂದುಬಿಟ್ಟು ಮಾರ್ನಿಂಗ್ 6 AM to 6 PM ವರೆಗೂ ಅಷ್ಟೇ ಅಲೋ ಮಾಡ್ತಾರೆ. ಆನ್ ದ ವೇ ಹೋಗ್ತಾ ಸಖತ್ತಾಗಿರೋವಂಥ ಗ್ರೀನರೀಸ್ನೆಲ್ಲ ಎಂಜಾಯ್ ಮಾಡ್ಬೋದು. ಒಂದು ಟ್ರೀಸ್ ಎಲ್ಲ ಒಳ್ಳೆ ಪೈನ್ ಫಾರೆಸ್ಟ್ ಥರ ದೊಡ್ಡದಾಗಿದೆ. ಸೊ ನೋಡೋದಕ್ಕೊಂದು ಸಖತ್ ಬ್ಯೂಟಿಫುಲ್ ಆಗಿದೆ. ಮುಳ್ಳಯ್ಯನಗಿರಿ 9 ಕಿಲೋಮೀಟರ್ ಇದೆ. ಬಾಬಾ ಬುಡನ್ಗಿರಿ ಮತ್ತು ದತ್ತಾತ್ರೇಯ ಪೀಠಕ್ಕೆ ನಾವು ಹೋಗ್ಬೇಕಂದ್ರೆ ಈ ಕಡೆ ಸೈಡ್ ಹೋಗಬೇಕು. ಸೊ ಈ ರೂಟಲ್ಲಿ ಹೋದರೆ ನಾವು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿ ಎರಡು ಕೂಡ ನೋಡ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಪಿಕ್ಗೆ ನಾವು ಹೋಗ್ತಾ ಇರೋದು. ಅಲ್ಲಿ ಎಷ್ಟೋ ವೆಹಿಕಲ್ಸ್ ಹಾಗೆ ಪಾಸ್ ಆಗೋದನ್ನು ಕೂಡ ಇಲ್ಲಿ ನಿಂತ್ಕೊಂಡು ಹೋಗ್ಬೋದು. ಆನ್ ದ ವೇ ಹೋಗ್ತಾ ನಮಗೆ ಇಲ್ಲಿ ಒಂದು ಸ್ಟಾಪ್ ಸಿಕ್ಕತ್ತೆ, ಸೈಡಲ್ಲಿ ಗಾಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಪಿಕ್ನ ಕ್ಲಿಕ್ ಮಾಡ್ಬೋದು. ಸಕ್ಕತ್ತಾಗಿದೆ ಮಾತ್ರ ಇಲ್ಲಿಂದ ವ್ಯೂಸ್ ನೋಡೋದಕ್ಕೆ. ಇಲ್ಲಿಂದ ನಿಂತ್ಕೊಂಡು ನೋಡೋದಕ್ಕಂತೂ ವ್ಯೂಸ್ ಸಕ್ಕತ್ತಾಗಿದೆ. ಆನ್ ದ ವೇ ಹೋಗ್ತಾ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಜರಿಗಳೆಲ್ಲ ಹರಿತಾ ಇರುತ್ತೆ. ಸೊ ವಾಟರ್ ಫಾಲ್ಸ್ ಥರ ನೋಡೋದಕ್ಕೊಂದು ಸಖತ್ತಾಗಿರುತ್ತೆ. ಅದು ಕೂಡ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಯಾವ ಕಡೆ ತೋರಿಸ್ತದೆ ನೋಡು, ಎರಡು ಆ ಕಡೆನೇ ಇರೋದು. ಸೀತಾಳಯ್ಯನಗಿರಿ. ಹಾಂ, ಆಹಾ, ಕ್ಲೈಮೇಟ್ ಅದು ಸಖತ್ ಚಿಲ್ಲಾಗಿದೆ. ಆ ಲೈಟಾಗಿ ಆ ಸನ್ಲೈಟ್ ಬೀಳುತ್ತಲ್ಲ ಗಿಡಗಳು ಮಧ್ಯೆ, ಸಖತ್ತಾಗಿರುತ್ತೆ ನೋಡೋದಕ್ಕೆ ಮಾತ್ರ. ಕ್ಲೈಮೇಟ್ನ ಎಂಜಾಯ್ ಮಾಡಬೇಕು ಮತ್ತು ಇವು ಸನ್ರೈಸ್ನ ನೋಡಬೇಕು ಅಂತ ಹೇಳಿದ್ರೆ ಒಂದು ಬಿಫೋರ್ 6-6:30 ಅಂದರೆ ಇಲ್ಲಿ ಇದ್ಬಿಡಬೇಕು. ಇದ್ದಾಗ ಮಾತ್ರ ಆ ಒಂದು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಫಸ್ಟು ನಮಗೆ ಸೀತಾಳಯ್ಯನಗಿರಿ ಬರುತ್ತೆ. ಸೊ ಅದು ವ್ಯೂ ಪಾಯಿಂಟ್ ಇಲ್ಲೇ ಇದೆ. ಅದಾದಮೇಲೆ ಇಲ್ಲೇ ಸೀತಾಳಯ್ಯನಗಿರಿ ದೇವಸ್ಥಾನ ಕೂಡ ಇದೆ. ಸೊ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿರೋವಂಥ ವ್ಯೂ ಪಾಯಿಂಟ್ನ ಕೂಡ ನೋಡ್ಕೊಂಡು ಹೋಗ್ಬೋದು. ಇದು ಬಂದು ಸೀತಾಳಯ್ಯನಗಿರಿ ಬೆಟ್ಟ. ಸೊ ಫಸ್ಟ್ ನಮ್ಗೆ ಅಲ್ಲಿ ಟೆಂಪಲ್ ಸಿಗುತ್ತೆ. ಆ ಟೆಂಪಲ್ ನೋಡಿಕೊಂಡು ಹಾಗೆ ಸೀತಾಳಯ್ಯನಗಿರಿ ಬೆಟ್ಟ ನೋಡಿಕೊಂಡು ಇದಾದ ಮೇಲೆ ನಮಗೆ ಮೇನ್ ಬೆಟ್ಟ ಮುಳ್ಳಯ್ಯನಗಿರಿ ಬೆಟ್ಟ ಸಿಗುತ್ತೆ. ಸೀತಾಳಯ್ಯನಗಿರಿ ಬೆಟ್ಟ ನೋಡಿದಾಯಿತು. ಈಗ ನೆಕ್ಸ್ಟ್ ನಾವು ಮೇಯ್ನಾಗಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಆ ಪೀಕ್ ಯಾವ ಥರ ಇದೆ ಅಂತ ನೋಡೋಣ. ಈಗ ನಾವು ಅಲ್ಲಿ ಹೈಯೆಸ್ಟ್ ಪೀಕಿಗೆ ಹೋಗ್ಬೇಕಲ್ಲ, ಎಷ್ಟು ವೆಹಿಕಲ್ಸ್ ಪಾರ್ಕ್ ಆಗಿದೆ ಅಂದರೆ ಐ ಥಿಂಕ್ ಫುಲ್ಲು ಜಾಮ್ ಆಗಿಬಿಟ್ಟಿದೆ ಅನ್ಸುತ್ತೆ ಅಲ್ವಾ. ಫುಲ್ಲು ಕಾರ್ಗಳು ಹಂಗೆ ಲೈನಲ್ಲಿ ನಿಂತಿದೆ. ಓಹೋ, ಮುಳ್ಳಯ್ಯನಗಿರಿ ಬೆಟ್ಟ ಒಂದು ಫುಲ್ಲು ರಶ್ ಅಂತಲೇ ಹೇಳ್ಬೋದು. ಅಷ್ಟು ಜನ ಬಂದಿದ್ದಾರೆ. ಫುಲ್ಲು ಅಲ್ಲಿ ಕಾರ್ ಲೈನಲ್ಲಿ ನಿಂತಿದೆ. ನಾವು ಟೂ ವೀಲರಲ್ಲಿ ಹೋಗ್ತಿರೋದಕ್ಕೆ ಮೇ ಬಿ ಸ್ವಲ್ಪ ಹಂಗೆ ನುಕ್ಕೊಂಡು ಹೋಗ್ಬಿಡ್ಬೋದು. ನೋಡೋಣ ಹೇಗಿದೆ ಅಂತ. ಅಲ್ಲಿ ಡೌನಲ್ಲಿ ಹೇಳ್ತಾ ಇದ್ರು ಸಿಕ್ಕಾಬಟ್ಟೆ ಏನೋ ಎಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿದೆ ಅಂತ.
ಬಟ್ ಇಷ್ಟು ದೂರ ಬಂದು ನೋಡಿದೆ ಹಾಗೆ ಹೋಗೋಕ್ಕಾಗತ್ತಾ? ಹೋಗಿ ವೆಯ್ಟ್ ಮಾಡಿ ಹೋಗಿ ನೋಡ್ಕೊಂಡು ಬರಲೇಬೇಕು. ಅದು ಅಲ್ದಿರ ಇದು ಕರ್ನಾಟಕದಲ್ಲಿರುವಂಥ ಹೈಯೆಸ್ಟ್ ಪೀಕು. ಸೊ ಇಲ್ಲಿಗೆ ಬಂದು ಬ್ಯೂಟಿನ ಎಂಜಾಯ್ ಮಾಡಿದ್ರೆ ಹೋಗದೆ ಹಾಗೆ ಇರೋಕ್ಕಾಗಲ್ಲ. ಏನು ಸಖತ್ ವ್ಯೂ ಅಪ್ಪ, ಸಕ್ಕತ್ತಾಗಿದೆ. ಪಾರ್ಕಿಂಗ್ ಎಲ್ಲ ಇಲ್ಲಿಂದನೇ ಶುರು ಆಗ್ಬಿಡಿದೆ. ಅಷ್ಟು ವೆಹಿಕಲ್ ಪಾರ್ಕಿಂಗು, ಅಷ್ಟು ರಶ್ಶು. ಹೋಗೋದು ಹೆಂಗಪ್ಪ. ಹಿಂದೆನೇ ಗಾಡಿ ನಿಲ್ಸ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ವಿ, ಬಟ್ ಆ್ಯಕ್ಚುಲಿ ತುಂಬಾ ದೂರ ಇದೆ. ಅಲ್ಲಿ ನಿಲ್ಲಿಸಿ ಬಂದು ನಾವು ಹೋಗೋದು ಯಾವಾಗ? ಆಲ್ರೆಡಿ ಅಲ್ಲಿ ಫುಲ್ಲು ಏನೋ ಟ್ರಾಫಿಕ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲಿಂದ ಗಾಡಿ ಪಾರ್ಕ್ ಮಾಡಿ ಮೇಲೆವರೆಗೂ ನಡ್ಕೊಂಡು ಹೋಗ್ಬೇಕು. ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ಐ ಎಸ್ ಪಿಕ್ ಹೋಗ್ಬೇಕು. ಅಲ್ಲಿ ನೋಡಿ ತುಂಬ ಜನ ಹತ್ತುತ್ತಾ ಇದ್ದಾರೆ ಐ ಎಸ್ ಪಿಕ್ಗೆ. ಅದು ಸ್ಟೆಪ್ಸ್ ಇದೆ, ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟನೇ, ಇಳಿಬೇಕಾದ್ರೆ ಆರಾಮಾಗಿ ಇಳಿಬೋದು. ಜೀಪ್ ಸಫಾರಿ ಬರೋರು ಜೀಪಲ್ಲಿ ಕೂಡ ಬರ್ಬೋದು. ಟೂ ವೀಲರಲ್ಲಿ ನಮ್ಮ ಓನ್ ವೆಹಿಕಲ್ ಇದ್ದರೆ ನಮ್ಮ ಓನ್ ವೆಹಿಕಲಲ್ಲೇ ಬಂದು ಪಾರ್ಕ್ ಮಾಡಿಬಿಟ್ಟು ಸೊ ಪೀಕಿಗೆ ನಡ್ಕೊಂಡು ಹೋಗ್ಬೋದು. ಸೊ ಬನ್ನಿ ನಮ್ಮ ಟ್ರೆಕ್ಕಿಂಗ್ ಇಲ್ಲಿಂದ ಶುರು ಮಾಡೋಣ. ಇಲ್ಲಿ ಪಾರ್ಕಿಂಗ್ ಏರಿಯಾ ಕೂಡ ಇದೆ, ಪಾರ್ಕ್ ಮಾಡಿಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ಬೋದು. ಸ್ನ್ಯಾಕ್ಸು ಸ್ಟಾಲ್ಸು ಎಲ್ಲ ಇಟ್ಟಿದ್ದಾರೆ. ಬಿಸಿ ಬಿಸಿ ಮ್ಯಾಗಿ ಇದೆಯಂತೆ. ಇದೇ ಥರ ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ ಎಲ್ಲ ಹತ್ಕೊಂಡೆ ನಾವು ಇವಾಗ ಅಲ್ಲಿಗೆ ರೀಚ್ ಆಗಬೇಕು, ಟಾಪ್ ವ್ಯೂಗೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಕಷ್ಟ. ಅವ್ರು ನೋಡು, ಅವರು ಕೂಡ ರೆಸ್ಟ್ ತಗೊಂಡು ಅವರು ನೆಂದಿನಿಂದ ಹೋಗ್ಬೇಕು. ಇವರು ಕೂಡ ಹತ್ಬೇಕಾರೆ ಇಳಿಬೇಕಾರೆ ರೆಸ್ಟ್ ತಗೊಂಡೇ ಇಳಿತಾರೆ. ಫುಲ್ಲು ಟ್ರೆಕ್ಕಿಂಗ್ ಮಾಡ್ಕೊಂಡು ಇಷ್ಟು ದೂರ ಬಂದಾದ್ಮೇಲೆ ಮೇಲೆ ಬಂದು ಟೆಂಪಲ್ ಇದೆ. ಸೊ ಹೋಗಿ ನಮ್ಮ ಶೂ ಎಲ್ಲ ಬಿಚ್ಚಿಬಿಟ್ಟು ದರ್ಶನ ಮಾಡ್ಕೊಂಬರೋಣ ಬನ್ನಿ. ಹೀಗೆ ನಡ್ಕೊಂಬರ್ತಾ ಇದೆ ಬರಿಗಾಲಲ್ಲಿ. ಈ ಫುಲ್ ಇದು ಹೆಂಗಿದೆ ಅಂದರೆ ಕಲ್ಲಲ್ಲಿಂದ ಮಾಡಿದ್ದಾರೆ. ಫುಲ್ ಒಂಥರ ಕೋಲ್ಡ್ ಆಗಿದೆ, ಫ್ರೀಸರ್ ಮೇಲೆ ಕಾಲಿಟ್ಟಂಗಿದೆ. ಈ ಪರ್ಟಿಕ್ಯುಲರ್ ಪ್ಲೇಸಿಗೆ ಬಂದಾದ್ಮೇಲೆ ಮಾತ್ರ ಸಖತ್ ಕೋಲ್ಡ್ ಫೀಲ್ ಆಗುತ್ತೆ. ಈ ಪೀಕ್ ಬಂದು ಸಮುದ್ರ ಮಟ್ಟದಿಂದ 6300.17 ಅಡಿ ಎತ್ತರವಾಗಿದೆ. ಈ ದೇವಸ್ಥಾನ ಹತ್ರ ಬಂದಾದ್ಮೇಲೆ ಒಂದೊಂದು ಸ್ಟೋನ್ ಮುಟ್ಟಿದ್ರು ಕೂಡ ಅಷ್ಟು ಚಿಲ್ಲಾಗಿದೆ. ಮಾತ್ರ ಇಲ್ಲಿರುವಂಥ ದೇವಸ್ಥಾನ ಬಂದುಬಿಟ್ಟು ಮುಳ್ಳಯ್ಯನಗಿರಿ ದೇವಸ್ಥಾನ. ಸೊ ಇಲ್ಲಿಗೆ ಬಂದಾಗ ನಾವು ಹೈಯೆಸ್ಟ್ ಪೀಕ್ ಇದೆ. ಸೊ ಬಂದು ದರ್ಶನ ಮಾಡಿಕೊಂಡು ಇಲ್ಲಿ ಸುತ್ತಮುತ್ತ ಇರೋವಂಥ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕ್ಲೈಮೇಟ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ಅಷ್ಟು ಕೂಲಾಗಿದೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ಈ ಬ್ಲ್ಯಾಕ್ ಆಗಿದೆ ಸ್ಟೋನ್ಸು. ಈ ಸ್ಟೋನ್ಸ್ನ ನೀವೇನಾದರೂ ಬಂದಾಗ ಜಸ್ಟ್ ಟಚ್ ಮಾಡಿ ನೋಡಿ, ನೀವೇ ಫೀಲ್ ಮಾಡ್ಬೋದು. ಒಂಥರ ಕೋಲ್ಡ್ ಫೀಲ್ ಆಗುತ್ತೆ. ಆ ಸ್ಟೋನ್ನ ಟಚ್ ಮಾಡಿದಾಗ ಒಂಥರ ಚಿಲ್ಡ್ ಫೀಲ್ ಆಗುತ್ತೆ, ಒಂಥರ ಅಷ್ಟು ಕೋಲ್ಡ್ ಅನಿಸುತ್ತೆ. ಈವನ್ ನಾವು ನಡಿಬೇಕಾದ್ರೆ ಸ್ಟೆಪ್ಸ್ ಹತ್ತಿರ್ತೀವಲ್ಲ, ಸ್ಟಾರ್ಟಿಂಗ್ ದೇವಸ್ಥಾನ ಸ್ಟೆಪ್ಸು ಕೂಡ ಒಂಥರ ಬ್ಲ್ಯಾಕ್ ರಾಕಲ್ಲಿ ಮಾಡಿದ್ದಾರೆ. ಸೊ ಅದನ್ನು ನಡೀತಾ ಇದ್ದರೆ ಹಾಗೆ ಕೋಲ್ಡ್ ಫೀಲ್ ಮಾಡ್ತೀರಾ. ಹತ್ಕೊಂಡು ಬರ್ಬೇಕಾದ್ರೆ ಮರ ಸಿಕ್ಕಾಪಟ್ಟೆ ಟಯರ್ಡ್ ಅನ್ಸೋದು. ಇಳಿಬೇಕಾದ್ರೆ ಆರಾಮಾಗಿ ಇಳ್ಕೊಂಡು ಹೋಗ್ಬೋದು. ಇಷ್ಟುದ ದೇವಸ್ಥಾನಕ್ಕೆ ಬಂದ್ವಿ, ಏನಾದ್ರು ಪ್ರಸಾದ ಸಿಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಏನೂ ಸಿಕ್ಕಿಲ್ಲ. ಜಸ್ಟ್ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ.
ಇಲ್ಲಿ ನಿಂತ್ಕೊಂಡು ನೋಡಿ ಸಖತ್ತಾಗಿದೆ ಅಲ್ಲ ವ್ಯೂ. ವಾವ್, ಈ ವ್ಯೂ ಎಂಜಾಯ್ ಮಾಡೋಕ್ಕಾದ್ರೂ ಮುಳ್ಳಯ್ಯನಗಿರಿ ಪೀಕಿಗೆ ಬರಲೇಬೇಕು, ಅಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ಅದು ನಮ್ಮ ಥರನೇ ಅವಾಗವಾಗ ನಿಂತ್ಕೊಂಡು ಅಲ್ಲಲ್ಲಿ ಅವಾಗವಾಗ ನಿಂತ್ಕೊಂಡು ರೆಸ್ಟ್ ತೊಗೊಂಡು ಹೋಗ್ತಾ ಇದೆ. ಅದು ಕೂಡ ನಮಗಷ್ಟೇ ಟಯರ್ಡ್ ಆಗುತ್ತೆ, ಅದಕ್ಕೂ ಕೂಡ ಟಯರ್ಡ್ ಆಗುತ್ತೆ. ಅದು ಹೆಂಗೆ ಈ ಬೆಟ್ಟಗಳನ್ನ ಹತ್ಕೊಂಡು ಬರುತ್ತೋ ಗೊತ್ತಿಲ್ಲ. ನಮ್ಮ ಮುಳ್ಳಯ್ಯನಗಿರಿ ಟ್ರೆಕ್ಕಿಂಗ್ ಮುಗೀತು. ಸೊ ಫೈನಲ್ ಆಗಿ ಸ್ಟೆಪ್ 1 ರೀಚ್ ಆಗ್ಬಿಟ್ವಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.